ಪ್ರದೀಪೇಶ್ವರ ಅವರೇ ನಮಸ್ಕಾರ. ನನಗೆ ಈ ವಿಡಿಯೋ ಮಾಡೋ ಸನ್ನಿವೇಶ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಹೊಸ ರಾಜಕಾರಣಿಗಳಿಗೆ, ಹೊಸದಾದಂಥ MLAಗಳಿಗೆ, ದಿಢೀರ್ನೆ ರಾಜಕೀಯದಲ್ಲಿ ಅವಕಾಶ ಪಡ್ಕೊಂಡವ್ರಿಗೆ ರಾಜಕೀಯದಲ್ಲಿ ಉಳಿಬೇಕಾದ್ರೆ ಒಂದು ತಿಳುವಳಿಕೆ, ತಾಳ್ಮೆ ಇರಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡೋಕ್ಕೆ ಹೊರಡ್ತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಪ್ರದೀಪ್ ಈಶ್ವರ್ ಅವರೇ ನನಗೆ ಜಾಹೀರಾತು ಕೊಡೋರನ್ನು ತಡಿಬೋದು, ಆದರೆ ನನ್ನ ಜರ್ನಲಿಸಮ್ ನಿಲ್ಲಿಸೋಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಒಬ್ಬ ಶಾಸಕರಾಗಿ ನೀವು ಹೊಗಳಿಕೆ ಜೊತೆಗೆ ತೆಗಳಿಕೆಯನ್ನು ಸ್ವೀಕಾರ ಮಾಡೋಕೆ ರೆಡಿ ಇರ್ಬೋದು. ಚಿಕ್ಕಬಳ್ಳಾಪುರದ 2 ಲಕ್ಷ ಎಲ್ಲ ಮತದಾರರು ನಿಮ್ಗೆ ಬಂದು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿಲ್ಲ. ನಿಮ್ಮ ವಿರುದ್ಧವಾಗಿ ಸಹ ಓಟ್ ಹಾಕಿದ್ದಾರೆ. ಹಾಗರ್ಥ ನಿಮ್ಮನ್ನು ಎಲ್ಲರೂ ಇಷ್ಟಪಟ್ಟಿಲ್ಲ, ಕೆಲವರು ಇಷ್ಟಪಟ್ಟಿದ್ದಾರೆ, ಕೆಲವರು ಇಷ್ಟಪಟ್ಟಿಲ್ಲ. ಒಂದಷ್ಟು ಕಾರಣಕ್ಕಾಗಿ ನೀವು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದೀರಿ ಸುಧಾಕರ್ ಅವರ ವಿರುದ್ಧವಾಗಿ. ಆ್ಯಂಡ್ ಎರಡನೇದು, ನೀವು ನಿಮ್ಮ ಗೆಲುವನ್ನು ಭಾಳ ಎಂಜಾಯ್ ಮಾಡ್ತಿದ್ದೀರಿ. ಒಂದು 6 ತಿಂಗಳು ಹನಿಮೂನ್ ಪೀರಿಯಡ್, ನಿಮ್ಮ ಡೈಲಾಗ್ಗಳಿಗೆಲ್ಲ ಫಿದಾ ಆಗಿದ್ದಾರೆ. ನೀವು ರಾಜಕಾರಣಿ ಆಗೋಕ್ಕೆ ಮುಂಚೆ ನಿಮ್ಮ ಇನ್ಸ್ಪಿರೇಷನ್ ಮಾತುಗಳೆಲ್ಲ ಇದ್ವಲ್ಲ, ಎಲ್ರಿಗೂ ಭಾಳ ಖುಷಿ ಆಗಿದೆ. ಸೂಪರ್ ಅಪ್ಪ ಪ್ರದೀಪ್ ಈಶ್ವರ್ ಅಂತ. ರಾಜಕಾರಣಿ ಆದಾಗ ಟೀಕೆ ಟಿಪ್ಪಣಿಗಳು ಬರುತ್ತೆ. ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇರಬೇಕು. ಅದು ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಒಂದು, ನಾನು ಈ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರ್ ಇದು ಸರಿನಾ ಅನ್ನೋದು ಟೈಟಲ್. ಬಟ್ ನಾನು ಪ್ರದೀಪ್ ಈಶ್ವರ್ ಡಬಲ್ ಗೇಮ್, ಪ್ರದೀಪ್ ಈಶ್ವರ್ ಉಸ್ರುವಳ್ಳಿ, ಪ್ರದೀಪ್ ಈಶ್ವರ್ ಸಣ್ತನ, ಪ್ರದೀಪ್ ಈಶ್ವರ್ ಚಿಲ್ಲರೆ ಬುದ್ಧಿ ಅಂತ ಟೈಟಲ್ ಹಾಕಿದ್ರೆ ನಾನು ಸಣ್ಣವನಾಗ್ಬಿಡ್ತೀನಿ. ಅದು ಹಾಕಲ್ಲ. ಪ್ರದೀಪ್ ಈಶ್ವರ್ ಇದು ಸರಿನಾ ಅನ್ನೋ ಟೈಟಲಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತೀನಿ. ಮತ್ತು ಯಾಕೆ ಈ ವಿಷಯ, ಏನು ಸಂಪೂರ್ಣವಾಗಿ ನೀವು ಕೆಟ್ಟವರು, ನೀವು ಒಳ್ಳೆಯವರು, ಆ ತೀರ್ಮಾನಕ್ಕೆ ನಾನೂ ಬರ್ತಿಲ್ಲ, ಅದೂ ಇಲ್ಲ ಕತೆ. ಸೂಪರ್ 60 ಪ್ರೋಗ್ರಾಮ್ ಹೆಸರಲ್ಲಿ 60 ಜನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ PUC ಹುಡುಗರಿಗೆ ಬೆಂಗಳೂರು ಕರ್ಕೊಂಡು ಬಂದು ನೀಟ್ ಕೋಚಿಂಗ್ ಕೊಟ್ಟು ಉಚಿತವಾಗಿ ಮೆಡಿಕಲ್ ಸೀಟ್ ಪಡ್ಕೊಳ್ಳಿ ಅಂತ ಒಂದೊಳ್ಳೆ ಕೆಲಸ ಮಾಡ್ತಿದ್ದೀರಿ. ಇಡೀ ರಾಜ್ಯದಲ್ಲಿ ಯಾರೋ ಮಾಡೋದ ಕೆಲಸ ನೀವು ಮಾಡ್ತಿದ್ದೀರಿ. ಬಿಕಾಸ್ ಆಫ್ ನಿಮ್ಮ ಹತ್ರ ಪರಿಶ್ರಮ, ನೀಟ್ ಅಕಾಡೆಮಿ ಇದೆ. ಜೊತೆಗೆ ಒಂದಷ್ಟು ಆ್ಯಂಬುಲೆನ್ಸ್ಗಳನ್ನ ಬಿಟ್ಟು ಫ್ರೀಯಾಗಿ ಅವ್ರ ಆಸ್ಪತ್ರೆಗೆ ಹೋಗಲಿಕ್ಕೆ ಸಂದರ್ಭಕ್ಕೆ ಬೇಕಾದಂಥ ಕೆಲಸಗಳನ್ನ ಮಾಡ್ತಿದ್ದೀರಿ. ಫೋನ್ ಮಾಡಿ ಕಂಪ್ಲೇಂಟ್ ಕೇಳಿದ 24 ಗಂಟೆಯಲ್ಲಿ ಆ ಸಮಸ್ಯೆ, ಸಣ್ಣ ಸಮಸ್ಯೆ ಆದರೆ ಕ್ಲಿಯರ್ ಆಗುವಂಥ ಸನ್ನಿವೇಶ ನಿರ್ಮಾಣ ಮಾಡಿದಿರಿ. ಇಡೀ 224 ಕ್ಷೇತ್ರಗಳಲ್ಲೇ ಚಿಕ್ಕಬಳ್ಳಾಪುರದ ಬೆಸ್ಟ್ ವ್ಯವಸ್ಥೆಯನ್ನು ನೀವು ಜಾರಿ ಮಾಡಿದ್ದೀರಿ ಈ ಕರ್ನಾಟಕದಲ್ಲೇ. ಯಾಕೆ ನಾನು ನಿಮ್ಮ ಕಚೇರಿಗೆ ಬಂದು ನೋಡಿದ್ದೀನಿ, ಭಾಳ ಖುಷಿಯಾಗಿದೆ. ಇದೆಲ್ಲದರ ಜೊತೆಗೂ 2021ರಲ್ಲಿ 240 ವಿದ್ಯಾರ್ಥಿಗಳಲ್ಲಿ 220 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕೊಡಿಸಿದ್ದೀರಿ. ಪರಿಶ್ರಮ ಕಟ್ಟಿದ್ದೀರಿ. ಜೊತೆಗೆ ಒಂದಷ್ಟು ಒಳ್ಳೆ ಕೆಲಸಗಳು, ಅನುದಾನವನ್ನು ಸಿದ್ದರಾಮಯ್ಯನವ್ರ ತಂದು ಕೆಲಸ ಮಾಡ್ತಾ ಇದ್ದೀರಿ ಚಿಕ್ಕಬಳ್ಳಾಪುರಕ್ಕೆ. 2023 ಚುನಾವಣೆ ಸಂದರ್ಭದಲ್ಲಿ ಬೆನಾಮಿ ಅಲ್ಲ ಸುನಾಮಿ ಅಂತ ನೀವು ಹೇಳಿದ್ರಿ. ಅದನ್ನು ಕಂಟೆಂಟ್ ಮಾಡಿದಾಗ ಭಾಳ ಖುಷಿ ಪಟ್ಟಿದ್ರೆ, ಸೂಪರ್ ಶಿವ ಸರ್ ಅಂತ. ಬಟ್ ನನಗೆ ಇವತ್ತು ಅನಿಸಿದೆ, ನಾನು ಡಮ್ಮಿಗಳನ್ನೆಲ್ಲ ಸುನಾಮಿ ಅಂದ್ಬಿಟ್ನೇನೋ ಅಂತ. ನೀವೊಂದು ಮಾತು ಹೇಳ್ತೀರಿ, ನೀವು ಭೇಟಿಯಾದಾಗ, ಸರ್ ನಮ್ಮ ಜನಗಳಿಗೆ ಸಮಸ್ಯೆ ಆಗ್ತಿದೆ, ಹರೆಯಿಂದ, ಕ್ರಷರ್ಸ್ಗಳಿಂದ ಅಸ್ತಮಾ ಜಾಸ್ತಿ ಆಗ್ತಿದೆ, ಆರೋಗ್ಯ ಸಮಸ್ಯೆ ಆಗ್ತಿದೆ, ಸೊ ಕ್ರಷರ್ಸ್ಗಳನ್ನ ಬ್ಯಾನ್ ಮಾಡಬೇಕು ನಿರ್ಧಾರ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತೀರಿ. ಇದೊಂದು ಸುದ್ದಿ ಮಾಡಿ ಸರ್ ಅಂತ ಹೇಳ್ತೀರಿ. ನಾನು ಡಬಲ್ ಗುಂಡಿಗೆ ನಿರ್ಧಾರ ಅಂತ ಮಾಡ್ತೀನಿ. ಅಯ್ಯೋ ದೇವರೇ, ಅದರಿಂದ ಕಲೆಕ್ಷನ್ಸ್ ಅವು ಇವು ಆಗೋ ಸಂದರ್ಭದಲ್ಲಿ ಒಳ್ಳೆ ನಿರ್ಧಾರ ಮಾಡ್ತಾ ಇದ್ದಾರಲ್ಲ ಇವರು, ಡಬಲ್ ಗುಂಡಿಗೆ ನಿರ್ಧಾರ ಅಂತ ಮಾಡ್ತೀನಿ. ಬಟ್ ಡಬಲ್ ಗೇಮ್ ಆಡುವಂಥ ನಿಮ್ಮನ್ನು ಡಬಲ್ ಗುಂಡಿಗೆ ನಿರ್ಧಾರ ಅಂತ ಕರೆದೆ ಅನ್ನೋದ್ರ ಬಗ್ಗೆ ಬೇಸರ ನನಗೆ. ಅದಾದಮೇಲೆ ಫೋನ್ ಮಾಡ್ತೀರಾ ಸರ್, ಫುಲ್ಲು ಫೋನ್ ಕಾಲ್ಗಳು ಸರ್, ಭಾಳ ಪ್ರೆಷರ್ ಸರ್, ಜಗನ್ ಕಡೆಯವ್ರದ್ದು ಇಲ್ಲಿ ಅರೆಗಳಿದೆ ಸರ್, ಅವ್ರ ಕಡೆಯಿಂದ ಫೋನ್ಗಳು ಸರ್, ಅಲ್ಲಿ ಮಂತ್ರಿಗಳಿಗೆ ಸರ್. ನಾನು ಜಗನ್ಗೂ ಜಗ್ಗದ ಬಂಡೆ ಅಂತ ಸ್ಟೋರಿ ಮಾಡ್ತೀನಿ. ಏನು ಗುರು, ಹೊಸಬ MLA ಇಷ್ಟೆಲ್ಲ ಎದುರಾಕೊಂಡು ಮಾಡ್ತಿದ್ದಾರೆ ಅಂತ. ಜಗನ್ಗೂ ಜಗ್ಗದ ಬಂಡೆ, ಬಲೂನು ಬಫೂನ್ಗಳನ್ನ ಬಂಡೆ ಅಂತ ಕರೆದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಟೈಟಲ್ ಬಗ್ಗೆ ಬೇಜಾರಿದೆ. ಇದಾದ್ಮೇಲೆ ಆವಾಗಲೇ ಹೇಳ್ತೀರಿ, ಶಿವ ಸರ್ ವಾಟ್ಸಪ್ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿ ಹೇಳ್ತೀರಿ, ಶಿವ ಸರ್ ಮತ್ತಷ್ಟು ಜಾಹೀರಾತು ಕೊಡ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ನನಗಾಗಲೇ ನಮ್ಮ ಮಾರ್ಕೆಟಿಂಗ್ ದೀಪಕ್ ಅಂತ ಸರಿಸುಮಾರು ಏಪ್ರಿಲ್, ನೀವಿನ್ನೂ ಚುನಾವಣೆ ಗೆದ್ದಿರಲ್ಲ, ಚುನಾವಣೆಗೆ ನಿಂತಿರ್ತೀರಿ ಆ ಸಂದರ್ಭ. ಅದಕ್ಕೂ ಮುಂಚಿತವಾಗಿ ನಿಮಗೆ ಪ್ರಪೋಸಲ್ ಭಾಳಷ್ಟು ಮಂತ್ ಇಟ್ಟಿರ್ತಾರೆ. ಆ ಏಪ್ರಿಲ್ ಮಂತಲ್ಲಿ ಅಪ್ರೂವಲ್ ಕೊಟ್ಟಿರ್ತೀರಿ ಬಿಕಾಸ್ ಆಫ್ ಚುನಾವಣೆ ನಿಲ್ತಿದ್ದೀರಿ ಅಂತಲೇ ಏನೋ ಕಾರಣಕ್ಕೆ.
ಅವತ್ತಿಂದ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3,36,320 ರೂಪಾಯಿ ಪ್ಲಸ್ GST ಕ್ರೆಡಿಟ್ ಆಗುತ್ತೆ. ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 2,320 ರೂಪಾಯಿ ಪ್ಲಸ್ GST ಇನ್ನೂ ಪೇಮೆಂಟ್ ಪೆಂಡಿಂಗ್ ಇದೆ. ಕೊಟ್ಟರೆ ಅದನ್ನು ಕೊಡದೇ ಇದೆ ನಿಮ್ಮ ಅಷ್ಟು ಆ್ಯಂಬುಲೆನ್ಸ್ಗೆ ಡೀಸೆಲ್ ಹಾಕ್ಸ್ಕೊಂಡು ಒಂದು ತಿಂಗಳೇನು ಆಗ್ಬೋದು ಅನ್ನೋ ಆ್ಯಾವ್ರೇಜು ಓಡಾಡಿಸಿ. ಯಾಕೆಂದರೆ ನಿಮ್ಮ ಒಳ್ಳೆಯ ಕೆಲಸದಲ್ಲಿ ನಮ್ಮದು ಒಂದು ಸ್ವಲ್ಪ ಪಾತ್ರ ಇರಲಿ. ನನ್ನ ಮತ್ತು ಬೇರೆ ಚಾನಲ್ಗಳಾಗಿದ್ದರೆ ತಾಳಪ್ಪ ಹೇಳಿದ್ದು ಪರಿಶ್ರಮ ಓನರೇ ಹೇಳ್ತಾವ್ರೆ, 1 ವರ್ಷಕ್ಕೆ ಅಗ್ರಿಮೆಂಟ್ ಹಾಕೋಬಿಡೋಣ, ತಿಂಗಳ ಒಂದು 5-5 ಲಕ್ಷ ಜಾಹೀರಾತು ತೀರ್ಸ್ಕೊಬಿಡೋಣ ಅಂತ ಬಂದು ಕೂತಿರೋರು ನೆಕ್ಸ್ಟ್ ಡೇನೇ ನಿಮ್ಮ ಆಫೀಸ್ ಹತ್ರ. ನಾನು ಅದನ್ನು ಕಿವಿಗೂ ಹಾಕೊಳ್ಳಿಲ್ಲ, ತಲೆನೂ ಕೇಳಿಸ್ಕೊಳ್ಳಿಲ್ಲ. ಪ್ರೀವಿಯಸ್ ನಮ್ಮ ದೀಪಕ್ ಅಂತ ಮಾರ್ಕೆಟಿಂಗ್ ಅವರಿದ್ದರು, ಅವ್ರು ಮಾಡಿದಾರಲ್ಲ ಬಿಡು ಅಂತ ನಾವು ಹೋದೆ. ಬೇರೆ ಚಾನಲ್ ಪೇಪರ್ ಅವ್ರು ಆಗಿದ್ರೆ ಬಂದು ಕೂತಿರೋ ನಿಮ್ಮ ಆಫೀಸ್ ಮುಂದೆ ನೀವು ಹೇಳಿದ ತಕ್ಷಣ. ಯಾಕೆ ನಾನು ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ಪ್ರದೀಪ್ ಈಶ್ವರ್ ಅವರೇ ಅಂತಂದರೆ, ನಿಮ್ಮನ್ನು ಹೊಗಳದಾಗ ಮಾತ್ರ ಇಂದ್ರ, ಚಂದ್ರ, ಸುರೇಂದ್ರ, ಪ್ರದೀಪ್ ಈಶ್ವರ್ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಯಾವಾಗಲೂ ನಿಮಗೆ ಆ ಥರ ಮಾತುಗಳು ಕೇಳಿಸ್ಕೋಬೇಕು ಅಂದರೆ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ ನೋಡಿ, ಕರ್ನಾಟಕ TV ನೋಡೋಕೆ ಹೋಗಬೇಡಿ. ಲೋಕಸಭೆ ಚುನಾವಣೆ ಹಿನ್ನೆಲೆ ಜನಾಭಿಪ್ರಾಯಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಕಡೆಯವರು ನಿಮ್ಮನ್ನು ಸೂಪರ್ ಸ್ಟಾರ್ ಅಂತಾರೆ. ಪ್ರದೀಪ್ ಈಶ್ವರ್ 10 ಆಂಬುಲೆನ್ಸ್ ಬಿಟ್ಟವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ಹೇಳೋದು ಅದನ್ನೂ ಹಾಕಿದ್ವಿ. 3 ಲಕ್ಷ ಲೀಡರ್ ರಕ್ಷಾರಾಮಯ್ಯ ಗೆಲ್ತಾರೆ. ಇದು ಕಾಂಗ್ರೆಸ್ ಭದ್ರಕೋಟೆ ಸರ್. ಬೇರೆಯವರು ಹೇಳದೆ ಕೆಲಸ ಮಾಡ್ತಾರೆ, ನಮಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ. ಪ್ರದೀಪ್ ಈಶ್ವರ್ ಅವರು ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಪ್ರದೀಪ್ ಈಶ್ವರ್ ಅವರು 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಬಟ್ ನಿಮ್ಮ ವಿರೋಧಿಗಳು, BJP ಕಾರ್ಯಕರ್ತರು ನಿಮ್ಮನ್ನು ವಿರೋಧ ಮಾಡೋರು, ಬರೀ ಡೈಲಾಗು, ನಾಲಾಯ್, ಕನ್ಫ್ಲಿಕ್ಟ್, ವೇಸ್ಟ್, ಸುಮ್ಮನೆ ಸುಧಾಕರ್ ಸೋಲ್ಸ್ಬಿಟ್ವಿ ಅಂತ ಹೇಳಿದವ್ರನ್ನು ಪಬ್ಲಿಷ್ ಮಾಡಿದ್ವಿ. ಗಡ್ಡ ಬಿಟ್ಕೊಂಡು ಏನೇನು ಅವತಾರ ಅಥವಾ ಅಮ್ಮ ಅವ್ನು ನೋಡಕ್ಕೆ ಅಸಹ್ಯ. ಇವನ್ ಬಂದು 11 ತಿಂಗಳಾಯ್ತು, ಎಷ್ಟು ತಿಂಗಳಾಯ್ತು, ಇವಾಗ ಅವ್ನ ಮಕ ನೋಡಿಲ್ಲ. ಯಾ ಪ್ರದೀಪ್ ಈಶ್ವರ ಅನ್ಲಾಯಕ್ ಏನೋ ಒಂದು ಲುಕ್ ಅಷ್ಟೇ ಅವ್ನು ಬಂದಿರೋದು. ಅವ್ರ ಹೆಸರು ಕೇಳ್ತಾ ಇರೋದೇ ಇದೆ ಮೊದಲು ಮೇಡಮ್. ಜನ ತಪ್ಪು ಮಾಡಿದ್ದಾರೆ, ಶಾಸಕ ಅಂತ ಆಗಿದ್ದಾನೆ ಇವನು ಈಶ್ವರ, ಅವನ ಈ ಕಡೆನೇ ಬಂದಿಲ್ಲ. ನಾವು ಜನಗಳನ್ನ ಮಾತಾಡ್ಸಕ್ಕೆ ಜನ ಏನು ಹೇಳ್ತಾರೆ ಅದನ್ನ ಹಾಕ್ಬೇಕು ಪ್ರದೀಪ್ ಈಶ್ವರ್ ಅವರೇ. ಕೇವಲ ಪ್ರದೀಪ್ ಈಶ್ವರ್ ಕಿವಿಗೆ ಇಂಪಾಗಿ ಕೇಳುವಂಥ ಮಾತುಗಳನ್ನ ಹಾಕಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಂಪಾಗಿ ಕೇಳುವಂತೆ ಪ್ರದೀಪ್ ಅಣ್ಣನ್ ಬಿಟ್ಟರೆ ಇನ್ಯಾರೂ ಇಲ್ಲ, ಪ್ರದೀಪ್ ಅಣ್ಣಂಗೆ ಜೈ, ಅದು ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ ಮಾತ್ರ ನಿಮ್ಮ ಜೈಕಾರ. ಇನ್ನೆಲ್ಲ ಚಾನಲ್ಲು ಜನ ಏನು ಹೇಳ್ತಾರೆ ಅದು ಬರುತ್ತೆ ಸಹಜವಾಗಿ. ನಾನು ಪರಿಶ್ರಮದ ತಿಂಗಳಿಗೆ 50,000 ಆ್ಯಡ್ ಕೊಡ್ತಿದ್ದೀನಿ ಅಂದ ಕಾರಣ, ನೀವು ನನಗೆ ಕೊಡ್ತಿರೋ ಕಾರಣ, ನಾನು ಪ್ರದೀಪ್ ಈಶ್ವರ್ಗೆ ಜೈ, ಪ್ರದೀಪ್ ಈಶ್ವರ್ಗೆ ಜೈ, ಪ್ರದೀಪ್ ಅಣ್ಣನ್ ಬಿಟ್ಟರೆ ಇನ್ನಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರದೀಪ್ ಈಶ್ವರ್ ಅವರೇ, ಸುಧಾಕರ್ ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನ್ಕೊಂಡಂಥ ಸುಧಾಕರ್ ಅವ್ರನ್ನ ಸೋಲಿಸಿ ನೀವು ವಿಧಾನಸಭೆಗೆ ಆಯ್ಕೆ ಆಗಿದ್ದೀರಿ. ನಿಮ್ಮ ತಾಕತ್ತು, ನಿಮ್ಮ ಶಕ್ತಿಯನ್ನು ಮೆಚ್ಚಬೇಕು, ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು, ಟೀಕೆಯನ್ನು ಸಹಿಸಿಕೊಳ್ಳೋ ತಾಳ್ಮೆ ಇರಬೇಕು, ಟೀಕೆ ಮಾಡಿದ ಕಾರಣ ಏನು ಅಂತ ನೋಡಬೇಕು. ಪ್ರದೀಪ್ ಈಶ್ವರ್ ನಿಮ್ಮ ವಿರೋಧ ಪಕ್ಷದವರು ಸಹಜವಾಗಿ ಬೈತಾನೆ ಇರ್ತಾರೆ, ನೀವೇನೇ ಒಳ್ಳೆ ಕೆಲಸ ಮಾಡಿದ್ರು. ಎಲ್ಲವೂ ನನ್ನನ್ನು ಹೊಗಳುತ್ತಿರಬೇಕು ಅಂತಂದರೆ ಅವೆಲ್ಲ ಸಾಧ್ಯ ಇಲ್ಲ. ಜೊತೆಗೆ ಆ ಚುನಾವಣೆ ಘೋಷಣೆ ಆಗೋವರೆಗೂ ಸಹ ಪ್ರದೀಪ್ ಈಶ್ವರ್ ಅವರು ಸುಧಾಕರಣ್ಣ ಇದ್ದಾರೆ, ನಾವ್ಯಾಕೆ ರಾಜಕೀಯಕ್ಕೆ, ನಮ್ಮ ಸುಧಾಕರಣ್ಣ ಅವರೇ ಎಲ್ಲ ಇಂದ್ರ ಚಂದ್ರ ಅಂತ ಹೇಳ್ಕೊಂಡಿದ್ದು. ಚುನಾವಣೆ ಘೋಷಣೆ ಆದ ನೆಕ್ಸ್ಟ್ ಮಿನಿಟ್ ಫೋನ್ ಬರುತ್ತೆ, ಶಿವ ಸರ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀರಿ ನೀವು. ನಮ್ಮ ಪ್ರವೀಣ್ ಏಕಂತ ಫೋನ್ ಮಾಡಿಕೊಟ್ಟಾಗ ಕಾನ್ಫಿಡೆನ್ಸ್ ಆಗ್ತದೆ. ನಿಮಗೆ ಗೊತ್ತಿರಲಿ, ನಿಮಗೂ ಗೊತ್ತು, ಚುನಾವಣೆಯಲ್ಲಿ ನೀವು ಗೆಲ್ತೀರಿ. ಆ ಚುನಾವಣೆ ಯಾವುದೇ ಜಾಹೀರಾತುಗಳನ್ನ ನಾವು ತಗೊಂಡಿಲ್ಲ ನಿಮ್ಮ ಹತ್ರ, ಅದು ನಿಮ್ಮ ಗಮನದಲ್ಲಿರಲಿ. ಆದರೆ ಹೊರಗಡೆ ನೀವು ಕರ್ನಾಟಕ TV ನನ್ನಿಂದನೇ ಬದುಕ್ತಿದೆ, ಶಿವು ನನ್ನಿಂದನೇ ಬದುಕ್ತಾ ಇದ್ದಾರೆ, ನಾನೇ ಜಾಹೀರಾತು ಕೊಡ್ತಾ ಇದ್ದೀನಿ ಅನ್ನೋ ಭ್ರಮೇಲೆ ಬದುಕ್ತಿದ್ರೆ ಬಿಟ್ಬಿಡಿ. ಹಿಂಗಾಗುತ್ತೆ ಏನೋ ಗೊತ್ತಿಲ್ಲ. ಮಾರ್ಚ್ ತಿಂಗಳಿಂದ ನಾವು ನಿಮ್ಮದು ಅಡ್ವರ್ಟೈಸ್ಮೆಂಟ್ ಆಗ್ತಿಲ್ಲ. ನಮ್ದು ಈ ಇನ್ಸಿಡೆಂಟ್ ಹಾಕಿರೋದು ಏಪ್ರಿಲ್ ಮಂತಲ್ಲಿ. ಮಾರ್ಚ್ ತಿಂಗಳಿಂದ ನಿಮ್ಮ ಜಾಹೀರಾತನ್ನು ಆಗ್ತಿಲ್ಲ ಬಿಕಾಸ್ ಆಫ್ 4 ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ. ಇನ್ನೂ 2,320 ರೂಪಾಯಿ ಪ್ಲಸ್ GST ಅಮೌಂಟ್ ನೀವಿನ್ನೂ ನಾನು ಕೊಟ್ಟಿಲ್ಲ. ನವೆಂಬರಿಂದ ಪೇಮೆಂಟ್ ಕೊಡ್ತಾರ ನಿಮ್ಮವರು, ಸರಿನಾ? ನಾನು ಅವ್ರಿಗೆ ಬಿಲ್ಗಳನ್ನು ಕೂಡ ಕಳಿಸ್ತಾ ಇದ್ದೀನಿ. ಯಾಕೆ ಈ ವಿಷಯ ಇವತ್ತು ಪ್ರಸ್ತಾಪ ಆಗ್ತಿದೆ ಅಂತಂದರೆ, ನೀವು ಊರು ತುಂಬ ಶಿವಕುಮಾರ್ ಅವ್ರಿಗೆ ಆ್ಯಡ್ ಕೊಡಬೇಡಿ, ಕರ್ನಾಟಕ TVಗೆ ಆ್ಯಡ್ ಕೊಡಬೇಡಿ, ಜಾಹೀರಾತು ಕೊಡಬೇಡಿ ಅಂತ ಹೇಳ್ಕೊಂಡು ಬರೋದಿದೆಯಲ್ಲ, ನಮ್ಮ ಜಾಹೀರಾತು ಕೊಡೋರಿಗೆ ಫೋನ್ ಮಾಡಿ ಮಾತಾಡೋದಿದೆಯಲ್ಲ, ಹೇಳೋದಿದೆಯಲ್ಲ, ಅದು ಸಣ್ಣತನ ಅನಿಸುತ್ತೆ ಪ್ರದೀಪ್ ಈಶ್ವರ್. ಪರಿಶ್ರಮ ನೀಟ್ ಅಕಾಡೆಮಿ 4-5 ಸಾವಿರ ಸ್ಟೂಡೆಂಟ್ ಓದ್ತಿದ್ದಾರೆ ಅಂತ ನೀವೇ ಹೇಳ್ತೀರಿ. 3,60,000 ಫೀಸ್ ಕಲೆಕ್ಟ್ ಮಾಡ್ತೀರಿ. ಕಳೆದ ವರ್ಷ 150 ಕೋಟಿಯಿಂದ 180 ಕೋಟಿ ನಿಮಗೆ ಹಣ ಬಂದಿದೆ ಅದರಿಂದ. ಯಾಕೆಂದರೆ ಸಂಸ್ಥೆ ನಡೆಸಬೇಕು, ದುಡ್ಡು ಬರುತ್ತೆ, ಅದರಲ್ಲೇನು.
ಎಲ್ಲರೂ ಅದೇ ಮಾಡೋದು ಅಲ್ವಾ. ನೀವು ಪರಿಶ್ರಮ ಕಟ್ಟು ಬೆಳೀತಾ ಇದ್ದೀರಿ. ಅವತ್ತು 240 ಜನ ಸ್ಟೂಡೆಂಟಲ್ಲಿ 220 ಜನ ಮೆಡಿಕಲ್ ಸೀಟ್ ಪಡೆದಿರಿ. ಇವತ್ತು 5,000ದಲ್ಲಿ 4,500 ಮೆಡಿಕಲ್ ಸೀಟ್ ಪಡೆದಿರಬೇಕು. ನಿಮ್ಮ ಕೆಪಾಸಿಟಿಗೆ ನೀವು ಆ ಥರ ಪಾಸ್ ಮಾಡಿಸಿರ್ತೀರಿ. ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ನೀವು ನನಗೆ ತಂದೆ ಇಲ್ಲ, ತಾಯಿ, ನಾನೊಬ್ಬ ಅನಾಥ, ರಾಜಕಾರಣದಲ್ಲಿ ಅವೆಲ್ಲ ಸೆಂಟಿಮೆಂಟ್ ಬೇಕಾಗುತ್ತೆ. ನಾನು 2007ರಲ್ಲಿ ತಾಯಿ ಕಳ್ಕೊಂಡಿದ್ದೀನಿ, ನಾನು 2013 ತಂದೆ ಕಳ್ಕೊಂಡಿದ್ದೀನಿ. ನನಗೂ ತಂದೆ ತಾಯಿ ಇಲ್ಲ, ನನಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನ್ನೋಕ್ಕಾಗತ್ತೇನು? ನಾವು ನಮ್ಮ ಕೆಪಾಸಿಟಿ ಮೇಲೆ ಬೆಳಿಬೇಕು ಪ್ರದೀಪ್ ಈಶ್ವರ್ ಅವರೇ, ಕೆಪಾಸಿಟಿ ಮೇಲೆ. ಇನ್ನೊಬ್ಬ ಸರಿ ಇಲ್ಲ ಅಂತ ಹೇಳಿ ಬೆಳಗ್ಗೆ ಎದ್ದು ಮಾತಾಡಿ ಇನ್ನೊಬ್ಬ ಸರಿ ಇಲ್ಲ, ಅವ್ನು 420, ಅವ್ನು ಲೋಫರ್ ಅಂತ ಹೇಳ್ಕೊಂಡು ಹೋಗೋದು, ನಾನು ಓಟ್ ತಗೊಂಡ್ರೆ ನಾಳೆಗೆ ನಾನು ಎಂಥವ್ರು ಅಂತ ಜನಕ್ಕೆ ಗೊತ್ತಾಗುತ್ತೆ. ಬಟ್ ನಾನು ನೀವು ಇಂಥವ್ರು ಅಂತ ಅನ್ಕೊಂಡಿರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಕ್ರಷರ್ಗಳನ್ನ ನಿಲ್ಲಿಸ್ತಾ ಇದ್ದೀರಿ, ಜನಗಳ ಅಸ್ತಮಾ ಇವೆಲ್ಲ ಜಾಸ್ತಿ ಕಾಯಿಲೆಗಳಾಗಿದೆ, ಈ ಕಾರಣಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನನಗೆ ವಿರೋಧ ಇದೆ ಸರ್ ನಮ್ಮ ಪಕ್ಷದಲ್ಲಿ ಸರ್. MC ಸುಧಾಕರ್ ಕಡೆ ಅವ್ರದ್ದಿದೆ ಇವ್ರದ್ದಿದೆ, ನಮ್ಮ ಕಾಂಗ್ರೆಸ್ ನಾಯಕರದ್ದಿದೆ ಸರ್. ನಾನು ಮುಲಾಜಿಗೆ ಬೀಳ್ತಿಲ್ಲ ಸರ್, ನಿಲ್ಲಿಸ್ತಿದ್ದೀನಿ ಅಂತ ಖುಷಿ ಆಯಿತು. ಡಬಲ್ ಗುಂಡಿಗೆ ನಿರ್ಧಾರ ಅಂತ ಮಾಡಿದೆ. ಏನು ಗುರು ಇದು ಡಬಲ್ ಗುಂಡಿಗೆ ಇದು ಅಂತ ಮಾಡಿದೆ. ಬಟ್ ಡಬಲ್ ಗೇಮ್ ಅನ್ಸಲ್ವಾ ನಿಮಗಿದು? ನನ್ನ ವಿಚಾರದಲ್ಲಿ ಜಗನ್ಗೂ ಜಗ್ಗದ ಬಂಡೆ. ಏನು ಗುರು, ಆಂಧ್ರ CM ಜಗನ್ಗೆ ಎದುರ್ಕತಾ ಇಲ್ಲ ಮನುಷ್ಯ, ಅವ್ರ ಕಡೆ ಕ್ರಷರ್ನು ಸ್ಟಾಪ್ ಮಾಡ್ಬಿಟ್ಟವ್ರು ಇವರು ಅಂತ. ಜಗನ್ಗೂ ಜಗ್ಗದೆ ಬಂಡೆ ಅಂತ ಮಾಡಿದೆ ಕಂಟೆಂಟ್. ಬಲೂನ್ನು ಬಂಡೆ ಅಂದೆ, ಬಫೂನ್ ಥರದವ್ರನ್ನು ಬಂಡೆ ಅನ್ನೋ ಒಂದು ಬೇಸರ ನನಗಿದೆ. ಯಾಕೆ ಈ ವಿಷಯ ಅಲ್ಲ, ನಮ್ಮದು ನಿಮ್ದು ಏನಲ್ಲ. ನಾನು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ದರ್ದು ನನಗಿಲ್ಲ. ನೀವೊಬ್ಬ ಮೋಟಿವೇಶನ್ ಸ್ಪೀಕರ್ ಆಗಿದ್ದಾಗ ಪರಿಶ್ರಮ ನಡೆಸಬೇಕಾದ್ರೆ ನಿಮಗೆ ಟೀಕೆಗಳಿರಲ್ಲ. ಸಹಜವಾಗಿ ಟೀಕೆ ಮಾಡೋದು ಯಾರು ಮಾಡ್ತಾರೆ? ಯಾರು ಸ್ಟೂಡೆಂಟ್ ನೀಟ್ ಪಾಸ್ ಮಾಡಲಿಲ್ಲ ಆ ಪೇರೆಂಟ್ಸು ಸ್ಟೂಡೆಂಟ್ ಮಾತಾಡ್ತಾರೆ, ಪ್ರದೀಪ್ ಈಶ್ವರ್ ಕಡೆ ಕರೆಕ್ಟಾಗಿ ಪಾಠ ಮಾಡ್ತಿಲ್ಲ, ಪರಿಶ್ರಮದಲ್ಲಿ ಕರೆಕ್ಟಾಗಿ ವರ್ಕೌಟ್ ಆಗ್ತಿಲ್ಲ, ಬೇರೆ ಕಡೆ ಎಲ್ಲೋ ಹೋಗೋಣ ಅಂತ ಹೇಳ್ಬೋದೇನು. ರಾಜಕಾರಣಕ್ಕೆ ಬಂದಾಗ ನಿಮ್ಮ ವಿರುದ್ಧವಾಗಿ ಓಟ್ ಹಾಕ್ತವ್ರೆಲ್ಲ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೆ ಪ್ರದೀಪ್ ಈಶ್ವರ್. ರಾಜಕೀಯದಲ್ಲಿ ಯಾರು ಸುಧಾಕರ್ಗೆ ಓಟ್ ಹಾಕಿದ್ರು ಅವರೆಲ್ಲರೂ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೆ. ಜನ ಮಾತಾಡೋ ನಿಜವಾದ ಆರೋಪಗಳಿದ್ರೆ ಅದಕ್ಕೆ ಪರಿಹಾರ ಕಂಡುಕೋಬೇಕು, ಸರಿ ಮಾಡ್ಕೋಬೇಕು. ಆದರೆ ಕರ್ನಾಟಕ ಟಿವಿಯಲ್ಲಿ ಪ್ರದೀಪ್ ಈಶ್ವರ್ ಟೀಕೆ ಮಾಡುವಂಥ ಕಂಟೆಂಟೇ ಬರಬಾರ್ದು, ಟೀಕೆ ಮಾಡೋದನ್ನ ಪಬ್ಲಿಷೇ ಮಾಡಬಾರ್ದು. ಪಬ್ಲಿಷ್ ಮಾಡಿದ್ರೆ ಕರ್ನಾಟಕ ಟಿವಿಗೆ ಜಾಹೀರಾತು ಕೊಡೋರನ್ನ ಫೋನ್ ಮಾಡಿ ನೀವು ಜಾಹೀರಾತು ಕೊಡಬಾರ್ದು ಅಂತ ಹೇಳೋದಿದೆಯಲ್ಲ, ಸಣ್ಣತನ ಸರ್. ನಿಮ್ಮದು ವರ್ಷಕ್ಕೆ 150 ಕೋಟಿ ಕಲೆಕ್ಷನ್ ಆಗುವಂಥ ಸಂಸ್ಥೆ ಪರಿಶ್ರಮ ನೀಟ್ ಅಕಾಡೆಮಿ. ನನ್ನ ತಿಂಗಳ 15 ಲಕ್ಷ ಖರ್ಚಾಗುತ್ತೆ, 2 ಕೋಟಿ ರೂಪಾಯಿ ವರ್ಷಕ್ಕೆ ಬೇಕು ಸಂಬಳ ಕೊಟ್ಟು ಬಾಡಿಗೆ ಕಟ್ಟಕ್ಕೆ. ನನಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಏನು ಸಿಗುತ್ತೆ ಪ್ರದೀಪ್ ಈಶ್ವರ್ ಅವರು? ನಿಮಗೆ ಶಿವಕುಮಾರ್ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಪ್ರದೀಪ್ ಈಶ್ವರ್ ಅವರೇ ಏನು ಸಿಗುತ್ತೆ ನಿಮಗೆ? ನೀವು 5 ವರ್ಷದಿಂದ ಹೇಗಿದ್ರಿ, 10 ವರ್ಷದಿಂದ ಹೇಗಿದ್ರಿ ತಿರುಗಿ ನೋಡಿದಾಗ ನೀವು ಒಬ್ಬ ಜರ್ನಲಿಸ್ಟ್, ಚಿಕ್ಕಬಳ್ಳಾಪುರದ ಈ ನ್ಯೂಸಲ್ಲಿ ಕೆಲಸ ಮಾಡ್ತಿದ್ರಿ, ನಮ್ಮ ಜಯರಾಮ್ ಅವರ ಮಾಲೀಕತ್ವದ ಚಾನಲ್ನಲ್ಲಿ ಹಿರಿಯ ಪತ್ರಕರ್ತರವರು. ನಾವು ತರಕಾರಿ ಮಾರೋನು ಸ್ವಲ್ಪ ಲಾಭ ಮಾಡ್ತಾನೆ, ಚಿಕನ್ ಮಟನ್ ಅಂಗಡಿ ಇಟ್ಕೊಂಡು ಇನ್ನೂ ಸ್ವಲ್ಪ ಲಾಭ ಮಾಡ್ತಾನೆ, ರಿಯಲ್ ಎಸ್ಟೇಟ್ ಮಾಡೋನು ಸ್ವಲ್ಪ ದುಡ್ಡು ಮಾಡ್ತಾನೆ. ನೀವು ಪರಿಶ್ರಮ ಇಟ್ಕೊಂಡ್ರಿ, ನಿಮ್ಮ ಮನೆ ಬರೋಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬಂತು, ನೀವು 106 ಕೋಟಿ ದುಡ್ಡು ಮಾಡ್ತಿದ್ದೀರಿ. ಅದು ನಿಮ್ಮ ಕೆಪಾಸಿಟಿ. ಆದರೆ 106 ಕೋಟಿ ವರ್ಷಕ್ಕೆ ಸಂಪಾದನೆ ಮಾಡೋ ನೀವು ನನಗೆ ವರ್ಷಕ್ಕೆ ಬರೋ ಒಂದು 25 ಲಕ್ಷ ಜಾಹೀರಾತು ನಿಲ್ಸಕ್ಕೆ ಹೋಗ್ತಿರಲ್ಲ, ನಿಲ್ಲಿಸಿ ಅಂತ ಹೇಳ್ತಿರಲ್ಲ. ಇವತ್ತು ನನ್ನ ವಿರುದ್ಧ ಮಾಡ್ತಿದ್ದಾನೆ ಶಿವು, ನಾಳೆ ನಿಮ್ಮ ವಿರುದ್ಧ ಮಾಡ್ಬೋದು. ಅಯ್ಯೋ ದೇವ್ರೆ, ಹಂಗಾರೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ವಿರುದ್ಧ ಮಾತಾಡೋರು ಬಾಯಿಗೆಲ್ಲ ಟೇಪ್ ಹಾಕ್ತೀರಾ? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ಮಾತನಾಡುವವರ ಬಾಯಿಗೆ ಟೇಪ್ ಹಾಕ್ತೀರಾ? ಬಂದ್ ಮಾಡಿಸ್ತೀರಾ? ಇದುವರೆಗೂ 5,36,640 ರೂಪಾಯಿ ಜಾಹೀರಾತು ಕೊಟ್ಟಿದ್ದೀರಿ. ಅದರಲ್ಲಿ 3,36,000 ಪೇಮೆಂಟ್ ಆಗಿದೆ, ಇನ್ನು 2,320 ರೂಪಾಯಿ ಬಾಕಿ ಇದೆ. ನನ್ನ ತಿಂಗಳ ರನ್ನಿಂಗ್ ಕಾಸ್ಟ್ ಚಾನಲ್ 15 ಲಕ್ಷ. ಇಡೀ ಕರ್ನಾಟಕ ಟಿವಿಯನ್ನು ಪರಿಶ್ರಮದ ಮೂಲಕ ಪ್ರದೀಪ್ ಈಶ್ವರ ನಡೆಸ್ತಿದ್ದೀನಿ ಅನ್ನೋ ಥರ ಏನಾರ ಇದ್ದರೆ, ಇನ್ನೊಬ್ರು ಯಾರ್ದೋ ಮೂಲಕ ನಾನು ನಡೆಸ್ತಾ ಇದ್ದೀನಿ ಅನ್ನೋದಿದ್ರೆ ಅದು ನಿಮ್ಮ ಭ್ರಮೆ. ಒಳ್ಳೆ ಮನಸ್ಸಿದೆ ನಿಮಗೆ, ಒಳ್ಳೆ ವಿಚಾರಗಳಿದೆ. ಇದೊಂಥರ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ ಸರ್. ಬ್ಯಾಟಿಂಗ್ ಇದ್ದ ಬ್ಯಾಟಿಂಗ್ ಮಾಡಬೇಕು, ಬೌಲಿಂಗ್ ಇದ್ದ ಬೌಲಿಂಗ್ ಮಾಡಬೇಕು, ಬೌಲಿಂಗ್ ಸಿಕ್ಕಿಲ್ಲ ಅಂದ್ರೆ ಫೀಲ್ಡಿಂಗ್ ಮಾಡ್ತಿರ್ಬೇಕಾಗತ್ತೆ. ಬ್ಯಾಟಿಂಗ್ ಆ ಟೈಮ್ ಇಲ್ಲ, ನಿಮ್ಮ ಟೀಮ್ದು ಬ್ಯಾಟಿಂಗ್ ಇದು ಇಲ್ಲ ಅಂದಾಗ ಕೂತಿರ್ಬೇಕಾಗತ್ತಲ್ಲ ಸೈಡಲ್ಲಿ. ನೀವು
ರಾಜಕಾರಣಕ್ಕೆ ಬರೋಕ್ಕೆ ಮುಂಚೆ ಬಹುಪರ ಪ್ರದೀಪ್ ಈಶ್ವರ್ ಸೂಪರ್ ಅನ್ಬೋದಿತ್ತು. ಅವತ್ತು ಯಾರು ವಿರೋಧ ಮಾಡೋಕ್ಕೆ ಕಾರಣನೇ ಇರಲಿಲ್ಲ ನಿಮ್ಮನ್ನು. ರಾಜಕೀಯ ಅಂದಾಗ ವಿರೋಧ ಇರುತ್ತೆ. ಪರಮಾತ್ಮ ಶ್ರೀರಾಮಚಂದ್ರನೇ ವಿರೋಧ ಮಾಡ್ತಾರೆ. ಪ್ರದೀಪ್ ಈಶ್ವರ್ ಯಾವ ಲೆಕ್ಕ? ಅದನ್ನ ಅರ್ಥ ಮಾಡ್ಕೋಬೇಕು. ನಿಮಗೆ ಬರೀ ಇಂಪಾಗಿ ಪ್ರದೀಪ್ ಅಣ್ಣಂಗೆ ಜೈ ಅನ್ನೋ ಕಂಟೆಂಟ್ ಬರಬೇಕು ಅಂದರೆ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ನೋಡಿ ಅಷ್ಟೇ. ಕರ್ನಾಟಕ ಟಿವಿ ನೋಡ್ಬೇಡಿ, ಬೇರೆ ಚಾನಲ್ ನೋಡ್ಬೇಡಿ. ಭಾಳ ಬೇಸರ ಆಗತ್ತೆ. ನಾನು ಅಂದ್ಕೊಂಡೆ ಮನುಷ್ಯನಿಗೆ ಭಾಳ ಭವಿಷ್ಯ ಇದೆ, ಬಲಿಜ ಸಮುದಾಯದಲ್ಲಿ ಒಂದು ಒಳ್ಳೆ ರಾಜಕೀಯ ನಾಯಕರಾಗ್ತೀರಿ, ಒಳ್ಳೆ ವಿಷನ್ ಇದೆ, ಏನೋ ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ಈ ವ್ಯಕ್ತಿಯಿಂದ ಅಂತ ಅನ್ಕೊಂಡಿದ್ವಿ. ಗ್ರೌಂಡಲ್ಲಿ ಜನ ನಿಮ್ಮ ವಿರುದ್ಧ ಮಾತಾಡ್ದ ಪಬ್ಲಿಷ್ ಮಾಡೋದಕ್ಕೆ ನೀವು ಕರ್ನಾಟಕ ಟಿವಿಗೆ ಆ್ಯಡ್ ಕೊಡಬೇಡಿ ಅಂತ ಫೋನ್ ಮಾಡಿ ನೀವು ಇನ್ನೊಬ್ರಿಗೆ ಹೇಳ್ತೀರಿ ಅನ್ನೋದಾದರೆ ಸಣ್ಣತನ ಅಲ್ವಾ ಪ್ರದೀಪ್ ಈಶ್ವರ್ ಅವರೇ? ಅದು ಅನ್ಸಲ್ವಾ ನಿಮಗೆ? ಸಣ್ಣತನ ನಾನು ಮಾಡ್ತಿರೋದು ಅಂತ. ನಿಮ್ಮದೇ ಹೇಳ್ಕೊಳಕ್ಕೆ ಒಳ್ಳೆ ಕೆಲಸಗಳಿದೆ, ಹಂಗೂ ಹೇಳಿದ್ರಿ. ಒಂದು ತಿಂಗಳಿಂದ ಫೋನ್ ಮಾಡಿ, ಶಿವ ಸರ್ ನಂದು ಒಳ್ಳೊಳ್ಳೆ ಕೆಲಸ ಏನೇನಿದೆ ಸರ್, ಅದೇ ಸೂಪರ್ 60 ಆ್ಯಂಬುಲೆನ್ಸು ಇದೆಲ್ಲ ಹೇಳೋಕ್ಕೆ ಜಾಹೀರಾತಿಗೆ ಅಮೌಂಟ್ ಕೊಡ್ತೀನಿ ಸರ್, ಬನ್ನಿ ಸರ್ ಅದನ್ನು ಮಾಡಿ ಸರ್ ಅಂತ ಹೇಳಿದೆ. ದುಡ್ಡೇ ಮಾಡಬೇಕು ನಿಂತಿರೋ ನಾನು ಈ ಹಂತಕ್ಕೆ ಬೆಳೀತಿರ್ಲಿಲ್ಲ. ಒಂದು ಹಂತಕ್ಕೇನೋ ಬೆಳೆದಿದ್ದೀನಿ. ನಾನು ನಿಮ್ಮಷ್ಟು ವರ್ಷಕ್ಕೆ 150 ಕೋಟಿ 200 ಕೋಟಿ ಸಂಪಾದನೆ ಮಾಡೋಷ್ಟು ನಾನು ಬೆಳೆದಿಲ್ಲ. ಯಾಕೆ ನಾನು ಜರ್ನಲಿಸಮ್ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಜಾಹೀರಾತು ಕೊಡೋರನ್ನು ಎದುರಿಸಿ ಬೆದರಿಸಿ ತಡೆದು ನೀವು ಖುಷಿಯಾಗಿರ್ಬೋದು, ನಾನು ಜರ್ನಲಿಸಮ್ ತಡೆಯೋಕ್ಕೆ ಸಾಧ್ಯ ಇಲ್ಲ. ಪರಿಶ್ರಮ ಕಟ್ಟಿದ್ರಿ ರಾಜಕಾರಣಕ್ಕೆ ಬರೋಕ್ಕೆ ಮುಂಚಿತವಾಗಿ. ಈಗ ಎಷ್ಟೋ ಜನ ನಿಮ್ಮನ್ನು ವಿರೋಧ ಮಾಡೋರು ನಿಮ್ಮ ಸಂಸ್ಥೆಗೆ ಸೇರಿಸಲ್ಲ ಅಂತಾರೆ. ಅವತ್ತು 240 ಮೆಂಬರ್ಸ್ಗೆ 220 ಮೆಂಬರ್ಸ್ ಪಾಸ್ ಆಗಿದ್ರು, ನೀಟ್ ಮೆಡಿಕಲ್ ಸೀಟ್ ಪಡೆದಿದ್ರು. ಈಗ 5,000 ಜನದಲ್ಲಿ 4,500 ಪಡೆದಿರ್ತಾರ, ಎಲ್ಲರೂ ಪಾಸ್ ಆಗಿದ್ದಾರೆ, ನೀಟು ಮೂಲಕ ಪಾಸ್ ಮಾಡಿ ಮೆಡಿಕಲ್ ಸೀಟ್ ತಗೊಂಡಿದ್ದಾರೆ. ಹಂಗಾರೆ ಅಲ್ಲಿರೋ ಸ್ಟೂಡೆಂಟ್ ಯಾರು ನಿಮ್ಮ ವಿರುದ್ಧ ಮಾತಾಡಬಾರ್ದ? ಸಹಜ ಮಾತಾಡ್ತಾರೆ ಪ್ರದೀಪ್ ಈಶ್ವರ್ ಅವರೇ. ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ವಿರುದ್ಧ ಯಾರು ಮತ ಹಾಕಿದ್ದಾರೆ? 2023 ಎಲೆಕ್ಷನಲ್ಲಿ ನೀವು 86,224 ಮತ ಪಡೆದಿದ್ದಾರಲ್ಲ, ಸುಧಾಕರ್ಗೆ 75,000 ಮತ ಬಂದಿತ್ತು, ಅವರು ನಿಮ್ಮ ವಿರುದ್ಧ ಮಾತಾಡ್ತಾರೆ. KP ಬಚ್ಚೇಗೌಡರು JDS ಅವರು 19,000 ಚಿಲ್ಲರೆ ಓಟ್ ಪಡೆದಿದ್ರು, ಅವರು ನಿಮ್ಮ ಪಾರ್ಟಿ ಸೇರೋರೆ. ಹಂಗಾರೆ KP ಬಚ್ಚೇಗೌಡರು ಸೇರಿದ ತಕ್ಷಣ 19,815 JDS ಮತದಾರರು ಬಂದು ಕಾಂಗ್ರೆಸ್ ಸೇರ್ಬಿಟ್ಟವ್ರ? ಹಾಗೇನೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ವಿಚಾರ ಇದೆ. ವಿರೋಧಿಗಳು ಯಾವ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ, ಜನ ಯಾಕೆ ನನ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಅನ್ನೋದು ಮಾತಾಡ್ತಾರೆ. ನಿಮ್ಮ ಡೈಲಾಗು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಟೈಪ್ ಇದೆಯೋ ಸಾಧು ಕೋಕಿಲ ಟೈಪ್ ಇದೆಯೋ ಅಂತ ಕಂಪೇರ್ ಮಾಡ್ಕೊಳ್ಳಿ. ಎಲ್ಲರೂ ಡೈಲಾಗ್ ಹೊಡಿತಾರೆ, ಕಾಮಿಡಿ ಸ್ಟಾರ್ಗಳು ಡೈಲಾಗ್ ಹೊಡಿತಾರೆ, ಸೂಪರ್ ಸ್ಟಾರ್ಗಳು ಡೈಲಾಗ್ ಹೊಡಿತಾರೆ. ಆ ಡೈಲಾಗ್ನ ತೂಕ ಆಳ ಅಗಲ ಏನು ಅಂತ ಅನ್ನೋದ್ರ ಮೇಲೆ ಅವ್ರ ಫ್ಯಾನ್ ಕ್ರೇಜ್ ಇದ್ದೇ ಇರುತ್ತೆ, ಎಲ್ರಿಗೂ ಫ್ಯಾನ್ಸ್ ಇರ್ತಾರೆ. ನಾನು ನಿಮ್ಮಿಂದ ಬಯಸೋದು ಹೀರೋ ಆಗಿ ಇರಲಿ ಅಂತ. ನಂತ ದುಡ್ಡಿಲ್ಲ ಅಂತೆಲ್ಲ ಮಾತಾಡೋರು ಸರ್. 97 ಕೋಟಿ ಖರ್ಚು ಮಾಡಿದ್ದೀನಿ ಸರ್ ಅಂತ ಹೇಳ್ತೀನಿ ನಾವು 3 ತಿಂಗಳಿಂದ 4 ತಿಂಗಳಿಂದ ಮಾತಾಡಿದಾಗ. ಕಷ್ಟಪಟ್ಟು ಪರಿಶ್ರಮ ಕಟ್ಟಿದ್ದೀರಿ, ಅದರಲ್ಲಿ ದುಡ್ಡು ಬಂದಿದೆ, ಖರ್ಚು ಮಾಡ್ತಿದ್ದೀರಿ, ಅದೇ ಖುಷಿ ಆಗುತ್ತೆ ನನಗೆ. ಮಾಜಿ ಮಂತ್ರಿ ಸುಧಾಕರ್ಗಿಂತ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀರಿ, ಅದಕ್ಕೆ ನಂಗೆ ಖುಷಿ ಆಗುತ್ತೆ. ಒಬ್ಬ ಬಡವ್ರ ಹುಡುಗ ಬೆಳೆದ್ನಲ್ಲ ಅಂತ. ಪ್ರದೀಪ್ ಈಶ್ವರ್ ಬೆಳವಣಿಗೆ, ಪ್ರದೀಪ್ ಈಶ್ವರ್ ಗೆಲುವು 100,000 ಜನ, 1,000 ಜನ, ಲಕ್ಷಾಂತರ ಜನ ಯುವಕರಿಗೆ ಮೋಟಿವೇಶನ್ ಮಾಡುತ್ತೆ. ಆದರೆ ನಿಮ್ಮ ನಡವಳಿಕೆಗಳು ಮತ್ತಷ್ಟು ಮಗದಷ್ಟು ಉತ್ತಮ ಆಗಬೇಕು. ನಿಮ್ಮನ್ನು ಇಂದ್ರ ಚಂದ್ರ ಸುರೇಂದ್ರ ಅಂದರೆ ಮಾತ್ರ ಪ್ರದೀಪ್ ಈಶ್ವರ್ ಓಕೆ. ನಿಮ್ಮನ್ನು ಟೀಕೆ ಮಾಡಿದ್ರೆ ಅವನು ಸರಿ ಇಲ್ಲ, ಶಿವು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಒಳ್ಳೇದಲ್ಲ ಅದು. ನೀವು ರಾಜಕಾರಣಕ್ಕೆ ಬರೋಕ್ಕೆ ಮುಂಚಿತವಾಗಿ, ಕಂಟೆಸ್ಟ್ ಮಾಡೋ ಮುಂಚಿತವಾಗಿ ಪ್ರದೀಪ್ ಈಶ್ವರ್ ಅವರೇ ನೀವು ಸುಧಾಕರ್ ವಿರುದ್ಧ ಹೋರಾಟ ಮಾಡಿದಿರಿ. ಬಟ್ ಬೆಳಿಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ರಿ, ತೊಂದರೆ ಆಗ್ಬಿಟ್ರಲ್ಲಿ ಸುಧಾಕರಿಂದ ಅಂತ. ಚುನಾವಣೆ ಘೋಷಣೆ ಆದ ಮರುಕ್ಷಣವೇ ಬಂದು ಎದುರಾಳಿಯಾಗಿ ನಿಂತ್ಕೊಂಡ್ರಿ. ಅಖಾಡದಲ್ಲಿ ನೇರವಾಗಿ ಹೋರಾಟ ಮಾಡಬೇಕು, ಅಖಾಡದಲ್ಲಿ ನೇರವಾಗಿ ಹೋರಾಟ ಮಾಡಬೇಕು. ಹೌದು, ನೀವು ಹಿಂದೆ ನವೀನ್ ಕಿರಣ್ ಪರವಾಗಿ ಪ್ರಚಾರ ಮಾಡಿ ಕೇಸ್ಗಳು ಹಾಕ್ಸ್ಕೊಂಡು ಒದ್ದಾಡಿದ್ದೀರಿ, ಐ ಅಗ್ರಿ. ತುಂಬ ಕಷ್ಟಪಟ್ಟಿದ್ದೀರಿ, ಐ ಅಗ್ರಿ. ಭಾಳ ವಿಜಯಪುರನೋ ದೇವನಹಳ್ಳಿನೋ ಸಪ್ರೇಟ್ ತಾಲೂಕು ಜಿಲ್ಲೆ ಆಗಬೇಕು ಅಂತ ಹೋರಾಟ ಮಾಡಿದ್ದೀರಿ.
ತುಂಬ ಕಷ್ಟಪಟ್ಟು ಬೆಳೆದಿದ್ದೀರಿ, ಜೀವನ ಕಟ್ಕೊಂಡಿದ್ದೀರಿ, ಬದುಕ್ತಾ ಇದ್ದೀರಿ ಸೂಪರ್ ಸ್ಟಾರ್ ಆಗಿ, ಹಣ ಮಾಡಿದ್ದೀರಿ, ವರ್ಷಕ್ಕೆ 106 ಕೋಟಿ ಗಳಿಸ್ತಿದ್ದೀರಿ. ಆದರೆ ನೀವು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಬಂದು ಪರಿಶ್ರಮ ಕಟ್ಟು ಬೆಳೆದ್ರಿ, ನಾನು ಮಂಡ್ಯದಿಂದ ಬಂದು ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ದೀನಿ ಸರ್. ನೀವು ವರ್ಷಕ್ಕೆ 150-200 ಕೋಟಿ ಮಾಡ್ತೀರಿ, ನಾನು ವರ್ಷಕ್ಕೆ 2 ಕೋಟಿ ರೂಪಾಯಿ ಬೇಕು ಸಂಸ್ಥೆ ನಡೆಸೋಕ್ಕೆ, ಉದ್ವೋ ಸಾಲ್ವೋ ಏನೋ ಮಾಡ್ಕೊಂಡು ನಡೆಸ್ತಾ ಇದ್ದೀನಿ ನಾನು. ನನ್ನಣೆ ಬರ ಅದು. ಅದಕ್ಕೂ ಕಲ್ಲಾಗ್ತೀನಿ, ಬೇಸೆ ತಿರುಗ್ತೀನಿ. ಸುಧಾಕರ್ಗೂ ನಿಮಗೂ ಏನು ವ್ಯತ್ಯಾಸ ಆಗೋದ್ರಾಗಾದ್ರೆ? ಸುಧಾಕರ್ ನಿಮ್ಮ ವಿರುದ್ಧ ಕೇಸ್ಗಳಾಗ್ದಾಗ ನಿಮ್ಮನ್ನು ಇದು ಮಾಡಿದಾಗ ನೀವು ಪಟ್ಟಂಥ ಪಾಡು ಅದನ್ನು ನೀವು ಟೀಕೆ ಮಾಡ್ತೀವಿ ಅನ್ನೋದಾದರೆ, ನೀವು ಇವತ್ತು ಪ್ರದೀಪ್ ಈಶ್ವರ್ ನನ್ನ ವಿರುದ್ಧ ಮಾಡಕ್ಕೆ ಕೊಟ್ಟಿರೋದೇನು? ನೀವು ತುಂಬ ಒಳ್ಳೆ ಮನುಷ್ಯ ರೀ, ನೀವು ತುಂಬ ಒಳ್ಳೆ ಮನುಷ್ಯ. ನೀವು ಅಲ್ಲಿ ಯಾರಿಗೋ ಫೋನ್ ಮಾಡಿ ಜಾಹೀರಾತು ನಿಲ್ಲಿಸಿ ಅಂದಾಗ, ಸಾರ್ ಪ್ರದೀಪ್ ಸರ್ ಪ್ಲೀಸ್ ಸರ್ ದಯವಿಟ್ಟು ಹಂಗೆ ಮಾಡಬೇಡಿ ಸರ್, ನಿಮ್ಮ ವಿರುದ್ಧ ಯಾವುದೂ ಹಾಕಲ್ಲ ಸರ್, ಅದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ಸರ್, ಪ್ಲೀಸ್ ಸರ್ ಅವ್ರಿಗೆ ಹೇಳಿ ಸರ್ ಅಂತ ಫೋನ್ ಮಾಡಿದ್ದೆ ಇಲ್ವಲ್ಲ? ಒಟ್ಸ್ ದೇವರು ಹುಲ್ ತಿನ್ಸಲ್ಲ. ಮನುಷ್ಯ ಏನು ತಿನ್ಬೇಕು, ಅನ್ನ ಸಾಂಬಾರು ತಿನ್ನೋಕ್ಕೇನು ಅವಕಾಶ ಇದೆ, ಅದಾಗತ್ತೆ. ಬಟ್ ನೀವು ನನ್ನನ್ನು ತಡಿಬಹುದು, ನೀನು ನನ್ನ ಜರ್ನಲಿಸಮ್ನ ನಿಲ್ಲಿಸ್ಬೋದು ಅನ್ನೋದಾರೆ ಪ್ರದೀಪ್, ಭ್ರಮೆ ಅದು, ಭ್ರಮೆ. ಚಿಕ್ಕಬಳ್ಳಾಪುರದಲ್ಲಿ ಒಂದಷ್ಟು ಜನ ನಿಮ್ಮನ್ನು ಟೀಕಿಸ್ತಾರೆ. ನಿಮ್ಮ ನಗರಸಭಾ ಮೆಂಬರ್ಸ್ 13 ಜನ ನಗರಸಭಾ ಮೆಂಬರ್ಸು ನಿಮ್ಗೆ ವಿರೋಧ ಇಲ್ವೇ? ಕಾಂಗ್ರೆಸ್ನವ್ರ ವಿರೋಧ ಇಲ್ವೇ? ನೆಕ್ಸ್ಟ್ ನನ್ನ ಹತ್ರ ಬರಲೇಬೇಕು ಬಿ ಫಾರ್ಮ್ ತಗೊಳಕ್ಕೆ. ಎಷ್ಟು ಜನ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಪರವಾಗಿದ್ದಾರೆ ಹೇಳಿ ನನಗೆ? ನಗರಸಭಾ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಹೇಳಿ? ಇದೇ ಫೋನ್ ಮಾಡಿ, ಸರ್ ಶಿವು ಸರ್ ರಕ್ಷಾ ನಂಗೆ ಟಿಕೆಟ್ ಹಾಕೋ ಡೌಟ್ ಸರ್. ಯಾರೋ ಕೇಳ್ಪಟ್ಟೆಯಪ್ಪ ನಾನು. ಮೊಯ್ಲಿ ಅವ್ರಿಗೂ ಲೆಟ್ರ್ ಹಾಕೊಟ್ಟಿದ್ದೀರಿ, ಮೊಯ್ಲಿ ಪರವಾಗೂ ನೀವು ಲಾಬಿ ಮಾಡಿದ್ದೀರಿ, ರಕ್ಷಾ ಪರವಾಗೂ ಲಾಬಿ ಮಾಡಿದ್ದೀರಿ, ಎಲ್ಲರೂ ಪರವಾಗೂ ಲಾಬಿ ಮಾಡಿದ್ದೀರಿ. ಎಲ್ಲರೂ ಕೂಡ ಓಲೈಸ್ಕೊಳ್ಳೋ ಲೆಕ್ಕಾಚಾರಗಳು ರಾಜಕಾರಣದಲ್ಲಿ ನೇರವಾಗಿರ್ಬೋದು. ಆಮೇಲೆ ನೀವು ಬಂಡೆ ಅರೆ ವಿಷಯಕ್ಕೆ ಬರ್ತೀನಿ. ಪಾಪ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, ನೀನೇನು ಗುರು ಡಬಲ್ ಗಂಟೆಗೆ ನಿರ್ಧಾರ, ಜಗನ್ಗೂ ಜಗದ ಬಂಡೆ ಅಂತ ಬಿಲ್ಡಪ್ ಕೊಟ್ಬಿಟ್ಟೆ ನೀನು ಪ್ರದೀಪ್ ಈಶ್ವರ್ಗೆ, ಎಲ್ಲ ಅರೆಯವ್ರ ಹತ್ರ ಕಲೆಕ್ಷನ್ ಮಾಡ್ತಾವ್ರೆ ಅಂತಂದರು. ನಾನು ಅದನ್ನು ಒಪ್ಪಲಿಲ್ಲ. ಬಿಕಾಸ್ ನಿಮ್ಮ ಮೇಲೆ ನಂಬಿಕೆ ಪ್ರದೀಪ್ ಈಶ್ವರ್, ನಿಮ್ಮ ಮೇಲಿನ ನಂಬಿಕೆ. ಇಲ್ಲಪ್ಪ ಕಷ್ಟಪಟ್ಟು ಮನುಷ್ಯ ಮುಂದೆ ಬಂದೈತೆ, ಏನೋ ಮಾಡೈತೆ, ಸುಮ್ಮನೆ ಕತೆ ಹೇಳ್ತಾರೆ ಇವ್ರ ಬಗ್ಗೆ, ನಂಬಲಿಲ್ಲ. ನವೆಂಬರ್ 5 ಗಣಿ ಭೂ ವಿಜ್ಞಾನ ಇಲಾಖೆ ಡಿ ಪೂರ್ಣಿಮಾ ಅವ್ರ ಹತ್ಯೆ ಆದಾಗ ಫೋನ್ ಮಾಡಿದ್ರೆ, ಸಾರ್ ನೋಡಿ ಸಾರ್ ನಾನು ಅರೆಯವ್ರ ಎದುರಾಕೊಬಿಟ್ಟಿದ್ದೀನಿ ಸಾರ್, ಕ್ರಷರ್ ಅವ್ರು ಎದುರಾಕೊಬಿಟ್ಟಿದ್ದೀನಿ ಸರ್, ದೊಡ್ಡವ್ರು ಎದುರಾಕೊಬಿಟ್ಟಿದ್ದೀನಿ ಸಾರ್, ನಾನು ಗನ್ಮ್ಯಾನ್ ಕೇಳಿದ್ದೀನಿ ಸರ್ ಈಗ ಅಂದ್ರಿ. ಓಕೆ ಸರ್ ಹುಷಾರು ಅಂತ ಹೇಳಿದೆ. ನೀವು ಹೇಳಿದ್ದೆಲ್ಲ ನಂಬ್ಕೊಂಡು ಬಂದೆ ನಾನು. ಇರ್ಬೋದೇನೋ ಕಷ್ಟಪಟ್ಟು ಬೆಳೆದಿರೋ ಮನುಷ್ಯ ಪ್ರದೀಪ್ ಈಶ್ವರ್ ಅಂತ. ಸೊ ಇಷ್ಟ ಆದ ತಕ್ಷಣ ಇವೆಲ್ಲ ನೀವಿನ್ನೂ ಚಿಕ್ಕ ವಯಸ್ಸಿಗೆ ಎಲ್ಲ ಸಿಕ್ಕಿದೆ, ಕಷ್ಟಪಟ್ಟಿದ್ದೀರಾ, ಸಂಪಾದನೆ ಮಾಡಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ. ಬಟ್ ಟೀಕೆ ಟಿಪ್ಪಣಿಗಳನ್ನ ಸ್ವೀಕಾರ ಮಾಡೋದು ಕಲೀರಿ. ನೀವಿನ್ನೂ ದೀರ್ಘಕಾಲ ರಾಜಕಾರಣ ಮಾಡಬೇಕು, ನಿಮ್ಮಂಥವ್ರು ಬೇಕು, ಮನೆ ದುಡ್ಡು ತಂದು ಹಾಕಿ ರಾಜಕಾರಣ ಮಾಡಬೇಕು, ಮೋಸ ಮಾಡದಿರೋ ನಿಮ್ಮಂಥವ್ರು ಬೇಕು, ಭ್ರಷ್ಟಾಚಾರ ಮಾಡಿದಿರೋ ನಿಮ್ಮಂಥವ್ರು ಬೇಕು, ಸುಲಿಗೆ ಮಾಡಿದ ನಿಮ್ಮಂಥವ್ರು ಬೇಕು. ಆದರೆ ನಿಮ್ಮಲ್ಲಿ ಸಣ್ಣತನ, ಡಬಲ್ ಗೇಮ್, ಊಸರವಳ್ಳಿ ನಡವಳಿಕೆ, ಈ ಚಿಲ್ಲರೆ ಬುದ್ಧಿಗಳೆಲ್ಲ ದೂರ ಮಾಡ್ಕೊಳ್ಳಿ. ರಿಕ್ವೆಸ್ಟ್. ನೀವು ಒಳ್ಳೇದು ಮಾಡಿದಾಗ ಒಳ್ಳೇದು ಮಾಡಿದ್ರಿ ಅಂತೀವಿ, ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಮಾಡಿದ್ರಿ ಅಂತೀವಿ. ಬೆಳಗ್ಗೆ ಎದ್ದ ತಕ್ಷಣ ಪ್ರದೀಪ್ ಈಶ್ವರ್ಗೆ ಜೈಕಾರ ಹಾಕಕ್ಕೆ ಸಾಧ್ಯ ಇಲ್ಲ, ನಾನು ಹಾಕಲ್ಲ, ನಾನು ಯಾರಿಗೂ ಕೇರ್ ಮಾಡಲ್ಲ. ನಾನು ಈ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲಗಳಲ್ಲಿದ್ದೆ, ಬೇಕಾ ಇದೆಲ್ಲ ಅಂತ. ಆದರೆ ಪ್ರದೀಪ್ ಈಶ್ವರ್ ಒಳಗಿನ ಒಂದು ಇದೆಯಲ್ಲ ವಿಚಾರಗಳು, ಪ್ರದೀಪ್ ಈಶ್ವರ್ ಒಳಗಿನ ನಡವಳಿಕೆಗಳಿದೆಯಲ್ಲ, ಪ್ರದೀಪ್ ಈಶ್ವರ್ ಒಳಗಡೆ ಇದೆಯಲ್ಲ ಆ ಕೆಟ್ಟತನ, ಪ್ರದೀಪ್ ಈಶ್ವರ್ ಒಳಗಡೆ ಇದೆಯಲ್ಲ ಆ ಸಣ್ಣತನ, ಅದನ್ನು ಹೇಳಬೇಕಾಗಿತ್ತು, ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಒಳ್ಳೆಯದಾಗಲಿ. ಸೂಪರ್ 60 ಅಂತ 60 ಜನಕ್ಕೆ ನೀಟಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀರಿ, ಅವ್ರು ನೀಟ್ ಪಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ನಿಮ್ಮ ಕಾಸಲ್ಲಿ ಆ್ಯಂಬುಲೆನ್ಸ್ಗಳು ಬಿಟ್ಟಿದ್ದೀರಿ. ಇವತ್ತಲ್ಲಿ ಕಂಪ್ಲೇಂಟ್ ಒಂದು ಅಲ್ಲಿ ಯಾರೋ ನಿಮಗೆ ವೆಬ್ಸೈಟ್ಗೆ ಆ್ಯಪ್ಗೋ ಬಂದು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹಾಕಿದ ತಕ್ಷಣ ವಿತಿನ್ 24 hours ಸಾಲ್ವ್ ಆಗ್ತಿದೆ. ದೊಡ್ಡ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಯಾವಾಗ ಏನಾಗುತ್ತೆ ಅಂತ ಇದು ಮಾಡ್ತಿದ್ದೀರಿ. ಒಳ್ಳೆ ರೀತಿಯಲ್ಲಿ ಕರ್ನಾಟಕದ 224 MLAಗಳಲ್ಲಿ ನೀವು ತುಂಬ ಬೆಸ್ಟ್ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದ್ದೀರಿ. ಆದರೆ ಜನರ ಟೀಕೆಯನ್ನು ಸಹಿಸಿಕೊಳ್ಳಿ, ಜನರ ಮಾತನ್ನು ಕೇಳಿಸಿಕೊಳ್ಳಿ.
ಅವರು ನಿಮ್ಮ ವಿರುದ್ಧ ಯಾಕಿದ್ದಾರೆ ನೋಡಿ. ಇವತ್ತು ಚುನಾವಣೆಯನ್ನು ನೀವು ಇಷ್ಟು ಕಡಿಮೆ ಹಂತದಲ್ಲಿ ಗೆದ್ದಿದ್ದೀರಿ, 86,000 ಓಟ್ ತಗೊಂಡಿದ್ದೀರಿ. ನೆಕ್ಸ್ಟು ಸುಧಾಕರ್ಗೆ ಡೆಪಾಸಿಟ್ ಬರ್ದಂಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿ, ಭಾಷಣ ಮಾಡಬೇಡಿ. ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿಂತ 1 ಮತವನ್ನು ಪಡೆದರೆ ಅವ್ರು ಆಣೆ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಅವ್ರು ಆಣೆ ಮಾಡಲ್ಲ ಅಂದ್ರೆ ಕೊಡಲ್ಲ. ಜನ ಕೇಳಿದ್ರೆ ಬಟ್ಟೆ ಹಾಕತ್ತೀನಿ, ಕೇಳಲಿಲ್ಲ ಅಂದ್ರೆ ಬಟ್ಟೆ ಹಾಕೊಳ್ಳಲ್ಲ ಅಂತಲ್ಲ. ಒಳ್ಳೆ ರೀತಿಲಿ ಬದುಕಕ್ಕೆ ಹೇಳಬೇಕಾಗಿಲ್ಲ, ಆಡಿದ ಮಾತನ್ನ ರೀತಿ ನಡ್ಕೋಬೇಕಾದ್ರೆ ಯಾರೋ ಕೇಳಬೇಕಾಗಿಲ್ಲ. ಹಾಗಾಗಿ ನಿಮ್ಮ ಮಾತಿನ ದಾಟಿ, ಶೈಲಿ, ನಡವಳಿಕೆ, ದ್ವೇಷ ಮಾಡೋ ರೀತಿ ನೀತಿಗಳು ಇವು ನಿಮ್ಮ ನೆಗೆಟಿವ್ಸ್. ಜನಗಳ ಜೊತೆ ಬೆರೀರಿ. ಜನ ಯಾಕೆ ಟೀಕೆ ಮಾಡ್ತಾರೆ ಕೇಳಿ. ವಿರೋಧಿಗಳ ಹೃದಯವನ್ನು ಗೆಲ್ಲಿ. ವಿರೋಧಿಗಳ ಬಾಯಿ ಮುಚ್ಚೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಕೆಲಸ ಅದೇ. BJP ಟೀಕೆ ಮಾಡ್ತಾರೆ, ಅವರೂ ಟೀಕೆ ಮಾಡ್ದಾಗ ನೀವು ಬದುಕ್ರಿ, ರಾಜಕಾರಣ ಮಾಡ್ರಿ. ಚಿಕ್ಕಬಳ್ಳಾಪುರ ಜನ ಪ್ರದೀಪ್ ಈಶ್ವರ್ ವಿರುದ್ಧ ಮಾತಾಡಿದ್ದು, ಪರವಾಗಿ ಮಾತಾಡಿದ್ದು ಎರಡೂ ಪಬ್ಲಿಷ್ ಮಾಡಿದ್ದೀವಿ. ನಿಮ್ಮ ವಿರುದ್ಧ ಮಾತಾಡಿದ್ದು ಪಬ್ಲಿಷ್ ಮಾಡಿದ್ದಕ್ಕೆ ಹೋಗ್ಬಿಟ್ಟು ಕರ್ನಾಟಕ ಟಿವಿಗೆ ಹ್ಯಾಡ್ ಕೊಡಬೇಡಿ ಅಂತ ಫೋನ್ ಮಾಡಿ ಹೇಳ್ತೀರಾ ಅನ್ನೋದಾದರೆ ಚಿಲ್ಲರೆ ಬುದ್ಧಿ ಅನ್ಸಲ್ವಾ? ಸಣ್ಣತನ ಅನ್ಸಲ್ವಾ ನಿಮಗೆ? ನಾನು ನಿಮ್ಮ ಥರನೇ ಕಷ್ಟಪಟ್ಟು ವರ್ತಾರನ ಬಂದಿದ್ದೀನಿ, ಬದುಕ್ತೀನಿ. ಅರ್ಥ ಆಯ್ತಾ? ತಡೆಯೋಕ್ಕೆಲ್ಲ ಸಾಧ್ಯ ಇಲ್ಲ. ಬಟ್ ನಿಮ್ಮಲ್ಲಿರೋ ಒಳ್ಳೆತನದ ಬಗ್ಗೆ ನಾನು ಹೇಳ್ತಾ ಬರ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್, ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ, ಈಗಲೂ ಒಂದಷ್ಟು ಜಿಜ್ಞಾಸೆ, ಎಸ್ ಆರ್ ನೋ, ಬೇಕಾ ಬೇಡವಾ ಅನ್ನೋದೇ. ಒಬ್ಬ ಕಷ್ಟಪಟ್ಟು ಬೆಳೆದು ಬಂದಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಆ ನ್ಯೂನತೆಗಳನ್ನ ಸರಿಪಡಿಸ್ಕೋಬೋದನೋ ಈ ಕಾರಣಕ್ಕೆ ಅಂತ ಈ ವಿಡಿಯೋನ ಮಾಡಿದ್ದೀನಿ. ನೀವು ಒಳ್ಳೇದಾಗಲಿ ಪ್ರದೀಪ್ ಈಶ್ವರ್ ಅವರೇ. ಇನ್ನು ಮುಂದೆ ಕೂಡ ನಿಮ್ಮ ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ಕೂಡ ನಾನು ಮಾತನಾಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತನವನ್ನು 1 ವರ್ಷದ ಒಳಗೆ ನನಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನು ಮುಂದೆ ಟೈಟ್ಲ್ ಹಾಕ್ಬೇಕು, ಹುಷಾರಾಗಿ ಹಾಕಬೇಕು. ಡಬಲ್ ಗೇಮ್ ಆಡೋಣ ಡಬಲ್ ಗುಂಡಿಗೆ ಅಂತ ಹಾಕ್ಬಾರ್ದು. ಬಲೂನ್ ಬಫೂನ್ಗಳನ್ನ ಬಂಡೆ ಅಂತ ಹಾಕ್ಬಾರ್ದು. ಡಮ್ಮಿಗಳನ್ನೆಲ್ಲ ಸುನಾಮಿ ಅಂತ ಹಾಕ್ಬಾರ್ದು ಅನ್ನೋ ಒಂದು ರಿಯಲೈಸೇಷನ್ ನನಗೀಗ ಆಗ್ತಿರುತ್ತೆ. ಬಟ್ ನಿಮ್ಮಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳಿದೆ, ಅದ್ರ ಕಡೆ ಗಮನ ಕೊಡಿ. ಟೀಕೆಗಳನ್ನ ಸಹಿಸಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.